ಎಸ್ ವೀಕ್ಷಕರೇ, ಸೆಪ್ಟೆಂಬರ್ 18, 19 ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ರು. ಶಾಸಕರ 1-to-1 ಮೀಟಿಂಗ್ ಮಾಡಿದ್ರು. ನಾಯಕತ್ವ ಬದಲಾವಣೆಗಾಗಿ ಅಲ್ಲ, 2.5 ವರ್ಷಗಳು ತುಂಬ್ತಾ ಇರುವಂತಹ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಸಾಧನೆಯ ಬಗ್ಗೆ ಮೀಟಿಂಗ್ ಮಾಡಿದ್ದೀನಿ ಅಂತ ತೇಪೆ ಹಚ್ಚಿದ್ರು. ಸರ್ಕಾರದ ಪರವಾನಗಿ ಇಲ್ಲದೆ ಇರೋ ರೀತಿ ಹಿರಿಯ IAS ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿದ್ರು. ಬಿಹಾರ ಚುನಾವಣೆಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥ ಸಂದರ್ಭದಲ್ಲೇ ಈ ಎಲ್ಲ ಬೆಳವಣಿಗೆಗಳು ನಡೆದಿದ್ವು. ಅದಾದಮೇಲೆ ಈ ನಾಯಕ ಕಾಣೆಯಾಗಿದ್ದಾರೆ. ಕರ್ನಾಟಕದ ಕಡೆ ಕಾಲು ಕೂಡ ಇಟ್ಟಿಲ್ಲ. ಕರ್ನಾಟಕಕ್ಕೆ ಹೋಗಬೇಡಿ ಅಂತ ಸ್ವತಃ ರಾಹುಲ್ ಗಾಂಧಿ ಸುರ್ಜೇವಾಲಾ ಅವರಿಗೆ ವಾರ್ನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಪರ್ಮಿಷನ್ ಇಲ್ಲದೆ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಶಾಸಕರ ಅಭಿಪ್ರಾಯವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಈ ಸುರ್ಜೇವಾಲಾ ಒಗ್ಗಟ್ಟಾಗಿದ್ದ ಕಾಂಗ್ರೆಸ್ ಮನೆಗೆ ಬೆಂಕಿ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪರಿಣಾಮ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಮುಖ್ಯಮಂತ್ರಿ ಬದಲಾವಣೆ, ಕುರ್ಚಿ ಕಿತ್ತಾಟ ಇತ್ಯಾದಿ ಇತ್ಯಾದಿ. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಎಸ್ ವೀಕ್ಷಕರೇ, ದಿಲ್ಲಿ ನಾಯಕರನ್ನ ನಂಬಿ ಕರ್ನಾಟಕದ ನಾಯಕರು ರಾಜಕಾರಣ ಮಾಡೋದು ಹೊಸದು ಅಲ್ಲ. ಕಾಂಗ್ರೆಸ್, BJP ಎರಡೂ ಪಕ್ಷಗಳಲ್ಲೂ ಕೂಡ ದಿಲ್ಲಿ ನಾಯಕರ ಮಾತಿಗೆ ಅಷ್ಟು ಮನ್ನಣೆಯನ್ನು ಕೊಡ್ತಾರೆ. ದಿಲ್ಲಿ ನಾಯಕರು ಬಂದರೆ ತಲೆಬಾಗಿ ಶಿರಬಾಗಿ ಕೈ ಮುಗಿದು ನಮಿಸ್ತಾರೆ. ಅವ್ರು ಹೇಳ್ದಂಗೆ ಕೇಳ್ತಾರೆ. ಅವ್ರು ಹೇಳಿದ್ದೇ ವೇದವಾಕ್ಯ ಅನ್ನೋ ಥರ ಇವರು ರಾಜಕಾರಣ ಮಾಡ್ತಾರೆ. ಆದರೆ ರಾಜ್ಯದ ನಾಯಕರ ಮನದಾಳವನ್ನು ಅರಿತಿರುವ ಈ ದಿಲ್ಲಿ ನಾಯಕರು ಇಲ್ಲಿಯ ನಾಯಕರ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಜಗಳವನ್ನು ಹಚ್ಚಿ ಅವರ ಬೇಳೆಯನ್ನು ಬೇಯಿಸ್ಕೊಂಡು ವಾಪಸ್ ದಿಲ್ಲಿಗೆ ಓಡೋಗ್ತಾರೆ. ಅಂಥ ಸಾಲಿನಲ್ಲಿ ಈಗ ಸುರ್ಜೇವಾಲಾ ಸೇರ್ಪಡೆಯಾಗಿದ್ದಾರೆ. ಸುರ್ಜೇವಾಲಾ ಮಾಡಿರೋ ಎಡವಟ್ಟು ಹೈಕಮಾಂಡ್ ಗಮನಕ್ಕೂ ಬಂದಿದೆ. DK ಶಿವಕುಮಾರ್ಗೆ ಹಿನ್ನಡೆಯಾಗಲಿಕ್ಕೆ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಜೊತೆ ಮೀಟಿಂಗಿಗೆ ಅಪಾಯಿಂಟ್ಮೆಂಟ್ ಸಿಗದೇ ಇರೋದಕ್ಕೆ ಸುರ್ಜೇವಾಲಾ ನೇರ ಕಾರಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಇದು ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.